ಶಾಲೆಯ ಗೇಟ್ ಬಿದ್ದು ವಿದ್ಯಾರ್ಥಿಗೆ ಗಂಭೀರ ಗಾಯ. ಆಜೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ. ಶಾಲಾ ಗೇಟ್ ಬಿದ್ದ ಪರಿಣಾಮ ವಿದ್ಯಾರ್ಥಿಯೊಬ್ಬ ಗಂಭೀರ ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಜೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ. ಆಜೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು, 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಜರುದ್ದೀನ್ ಲಾಲ್ ಸಾಬ್ ನದಾಫ್ ಎಂಬ ವಿದ್ಯಾರ್ಥಿ ಶಿಕ್ಷಕರು ಬರುತ್ತಿದ್ದಾರೆ ಎಂದು ಗೇಟ್ ತೆಗೆಯಲು ಹೋಗಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಮೇಲೆ ಗೇಟ್ ಬಿದ್ದು ವಿದ್ಯಾರ್ಥಿಯ ಬೆನ್ನಿಗೆ ಗಾಯಗಳಾಗಿವೆ. ವಿದ್ಯಾರ್ಥಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು, ಪೋಷಕರು ಶಾಲಾ ಮುಖ್ಯೋಪಾಧ್ಯಾಯನ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಮುಖ್ಯೋಪಾಧ್ಯಾಯ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಗೇಟ್ ಬಿದ್ದ ಶಿಕ್ಷಕಗಳು ಅದು ನೋಡಬೇಕು ನೋಡಬಾರ್ದ್ರಿ. ಇದನ್ನ ಮತ್ತು ಈ ಶಿಕ್ಷಕರು ನೋಡಲ್ದ ಹೆಂಗೆ ಏನ್ ಆಗೋದು ಹೇಳ್ರಿ. ನೋಡಿ, ನಮ್ಮ ಮಕ್ಕಳಿಗೆ ಬಡ್ರ ಮಕ್ಕಳಿಗೆ ಏನ್ರ ಆದ್ರೆ ಏನ್ ಮಾಡೋದು? ಅವ್ರ ಅಪ್ಪಂದು ಅರ್ಧ ಎಕರೆ ಭೂಮಿ ಇಲ್ಲ, ಅವ್ನು ದುಡ್ಡು ಇನ್ನು ಮಕ್ಕಳಿಗೆ ದವಾಖಾನೆ ಮಾಡ್ಬೇಕೇನು ಇದನ್ನ ಮಾಡ್ಬೇಕು ಹೇಳ್ರಿ. ನೋಡೋಣ, ನಾನು ತೋರಿಸ್ರಿ ಬಿ ಇಲ್ಲೇ ಕೆಳಗೆ ಹೋಗಿ ತೋರ್ಸ್ಕೊಂಡು ಬಂದಾರ್ರಿ. ಇವನು ಅವ್ರ ಅಪ್ಪನ ಓದಿ ತೋರ್ಸ್ಕೊಂಡು ಬಂದಾನ್ರಿ. ಕಾಸು ಐತ್ರಿ ಅವಂಗ ಅರ್ಲೆ. ಮತ್ತು ಇದು ವಯಸ್ಸಲ್ಲದಂಗ ಆಯ್ತಿರ್ಲಿ. ಅವ್ರು ಹೇಳತ್ತೇನ್ರಿ, ಅವ್ರು ಫಸ್ಟ್ ಹೇಳಿಲ್ರಿ ನಿಮಗೆ. ಗೇಟ್ ಟೀಚರ್ಗಳು ಬರ್ಲಾತಿದ್ರು, ನಾವು ಗೇಟ್ ತೆಗಿಲತ್ತಿದ್ವಿ ಅಂತ ಹೇಳಿದಿ ಇಲ್ಲ ರೀ. ತಪ್ಪಾದಂಗ ಆಯ್ತಿರ್ಲಿ ಅದ. ಯಾರು ಹೇಳಿಲ್ಲ, ಆ ಟೀಚರ ಬರ್ಲಾತ್ರಿ. ಮತ್ತೆ ನಾವು ಹೋಯ್ತು ಬರ್ಲಾತ್ರಿ. ಅದು ಆ ಮಳೆ ಬರ್ಲಾತ್ತೈತ್ರಿ. ಸರ್ವ ಒಯ್ಲತ್ತರಿ. ಹೆಣ್ಮಕ್ಳು ಕಾಕೋ ಬ್ಯಾಡ ಗುಡಿ. ನಾವು ಬಡವರು, ನಮ್ಮ ಮಗುವಿಗೆ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ದರೆ ಇದಕ್ಕೆ ಯಾರು ಹೊಣೆ ಎಂದು ಪಾಲಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಒಟ್ಟಾರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿರುವವರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಪಂಚ್ ನ್ಯೂಸ್ಗಾಗಿ ಆಜೂರದಿಂದ ಉಮೇಶ್ ಕೋಳಿ.